ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳ ನಿರಂತರ ಬಳಕೆಯು ಕಲ್ಲಂಗಡಿ ಬೆಳೆಯಲ್ಲಿ ಉತ್ತಮ ಬದಲಾವಣೆಗೆ ಕಾರಣವಾಗಿದೆ. ವಿಶೇಷವಾಗಿ 3 ಉತ್ಪನ್ನಗಳಾದ ಅಭಿಮಾನ್ ಲಿಕ್ವಿಡ್, FL77 ಮತ್ತು ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಬಳ್ಳಿಯ ಬೆಳವಣಿಗೆ ಹೆಚ್ಚಾಯಿತು, ಪಿನಾಕಲ್ ಚೆನ್ನಾಗಿ ಹಿಡಿಯಲ್ಪಟ್ಟಿತು, ಹಣ್ಣಿನ ಗಾತ್ರ ದೊಡ್ಡದಾಗಿತ್ತು ಮತ್ತು ಇಳುವರಿಯೂ ಹೆಚ್ಚಿತ್ತು. 3 ಎಕರೆಗಳಲ್ಲಿ 40 ಟನ್ಗಳವರೆಗೆ ಪಡೆಯಲಾಯಿತು. ಪ್ರತಿಯೊಂದು ಹಣ್ಣನ್ನು ಉತ್ತಮ ಗುಣಮಟ್ಟದಲ್ಲಿ ಪಡೆಯಲಾಯಿತು. 8 ರಿಂದ 10 ಕಿಲೋಗ್ರಾಂಗಳಷ್ಟು ತೂಕವಿತ್ತು. ಆರ್ಬಿಕ್ಸ್ ನೀಡಿದ ನಂತರ ಮೊದಲು ಚೆನ್ನಾಗಿ ಬೆಳೆಯದ ಹಣ್ಣುಗಳು ಸಹ ಉತ್ತಮ ಗಾತ್ರಕ್ಕೆ ಬೆಳೆದವು. ಹಣ್ಣುಗಳ ಆಕಾರ ಮತ್ತು ಗುಣಮಟ್ಟ ಸುಧಾರಿಸಿತು. ಅವು ಹೊಳೆಯುವವು ಮತ್ತು ಮಾರುಕಟ್ಟೆ ಗುಣಮಟ್ಟದ್ದಾಗಿದ್ದವು. ನನ್ನ ಹೆಸರು ಸೆಲ್ವಕುಮಾರ್. ನಾನು ಆಂಡಿಪಟ್ಟಿ ಗ್ರಾಮದವನು. ಪಳನಿ ತಾಲ್ಲೂಕು, ದಿಂಡಿಗಲ್ ಜಿಲ್ಲೆ. ನಮಗೆ 10 ಎಕರೆ ತೋಟವಿದೆ. ಇದರಲ್ಲಿ ನಾವು ಪ್ರತಿ ವರ್ಷ 4 ರಿಂದ 5 ಬಾರಿ ಕಲ್ಲಂಗಡಿ ಬೆಳೆಯುತ್ತೇವೆ. ನಮ್ಮ ಪ್ರದೇಶದಲ್ಲಿ ಕಲ್ಲಂಗಡಿ, ಟೊಮೆಟೊ, ಬೆಂಡೆಕಾಯಿ ಮತ್ತು ಬೇಳೆಕಾಳುಗಳಂತಹ ಬೆಳೆಗಳನ್ನು ಸಾಮಾನ್ಯವಾಗಿ ಬೆಳೆಸಲಾಗುತ್ತದೆ. ಜೊತೆಗೆ ತೆಂಗಿನ ಮರಗಳಿವೆ. ಮೆಲೋಡಿ ತಳಿ ಕಲ್ಲಂಗಡಿ ನೆಟ್ಟು 37 ದಿನಗಳಾಗಿವೆ. ಗಿಡಗಳು ಚೆನ್ನಾಗಿ ಬೆಳೆಯುತ್ತಿವೆ. ಅಭಿಮಾನ್ ಲಿಕ್ವಿಡ್ ಬಗ್ಗೆ ನನ್ನ ಸ್ನೇಹಿತರಿಂದ ತಿಳಿದುಕೊಂಡು ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ ಖರೀದಿಸಿದೆ. ಕಳೆದ 6 ತಿಂಗಳಿನಿಂದ ನಾನು ಅದನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಮೊದಲ ಹೊಲದಲ್ಲಿ ನಾನು ಅದನ್ನು ಬಳಸಿದಾಗ ಉತ್ತಮ ಇಳುವರಿ ಬಂದ ಕಾರಣ ಪ್ರತಿ 20 ದಿನಗಳಿಗೊಮ್ಮೆ ಹನಿ ನೀರಾವರಿ ಮೂಲಕ ಅದನ್ನು ಹಾಕುತ್ತಿದ್ದೆ. ಈಗ ಸಸ್ಯಗಳಲ್ಲಿ ಬಳ್ಳಿಗಳ ಬೆಳವಣಿಗೆ ಉತ್ತಮವಾಗಿದೆ. ನಾನು ಸಾಮಾನ್ಯವಾಗಿ ಅನೇಕ ದ್ರವ ಗೊಬ್ಬರಗಳನ್ನು ಸಹ ಬಳಸುತ್ತೇನೆ. ಆದರೆ ಅಭಿಮಾನ್ ಬಳಸಿದ ನಂತರ ರಾಸಾಯನಿಕ ಔಷಧಿಗಳ ಬಳಕೆ ಕಡಿಮೆಯಾಗಿದೆ. ನಾನು ಈ ಉತ್ಪನ್ನವನ್ನು ಎಕರೆಗೆ 5 ಲೀಟರ್ ದರದಲ್ಲಿ 50 ಲೀಟರ್ ನೀರಿನೊಂದಿಗೆ ಬೆರೆಸಿ ಹನಿ ನೀರಾವರಿ ಮೂಲಕ ಹಾಕಿದೆ. ನಾನು ಸಂಜೆ 3 ರಿಂದ 4 ಗಂಟೆಗಳ ನಡುವೆ ಹಾಕುತ್ತೇನೆ. ಮೊದಲು ನಾನು 10 ನಿಮಿಷಗಳ ಕಾಲ ನೀರು ಹಾಕುತ್ತೇನೆ, ನಂತರ ನಿಲ್ಲಿಸುತ್ತೇನೆ. ಕರಗಿದ ದ್ರವವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಮತ್ತೆ ನೀರಿನ ಹರಿವನ್ನು ಅನ್ವಯಿಸುತ್ತೇನೆ ಮತ್ತು ನಿಲ್ಲಿಸುತ್ತೇನೆ. ಪರಿಣಾಮವಾಗಿ ಬೇರಿನ ಬೆಳವಣಿಗೆ ಉತ್ತಮವಾಗಿತ್ತು. ಬಳ್ಳಿಯ ಬೆಳವಣಿಗೆ ಅತ್ಯುತ್ತಮವಾಗಿತ್ತು. ಸಸ್ಯಗಳು ಒಣಗದೆ ಆರೋಗ್ಯಕರವಾಗಿದ್ದವು. ಮೊದಲು ಬಳ್ಳಿಯ ಬೆಳವಣಿಗೆ ಕಡಿಮೆಯಿದ್ದ ಸ್ಥಳಗಳಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ. ಬೇರಿನ ಪ್ರದೇಶಕ್ಕೆ ಯಾವುದೇ ಹಾನಿಯಾಗಿಲ್ಲ. ಅಭಿಮಾನ್ ಹಾಕಿದ 10 ದಿನಗಳ ನಂತರ ನಾನು FL77 ಅನ್ನು ಹಾಕಿದೆ. ಸಿಂಪಡಿಸುವಾಗ ಸಂಜೆ 3 ಗಂಟೆಯ ನಂತರ ನಾನು 200 ಮಿಲಿಯನ್ನು ಟ್ಯಾಂಕ್ಗೆ ಬೆರೆಸಿದೆ. ಇದು ಹೂವುಗಳ ಅರಳುವಿಕೆಯನ್ನು ಉತ್ತಮಗೊಳಿಸಿತು. ಚಿಗುರುಗಳು ಹೆಚ್ಚಾದವು. ಇದು ಜೇನುನೊಣಗಳ ಆಗಮನ ಮತ್ತು ಪರಾಗಸ್ಪರ್ಶವನ್ನು ಹೆಚ್ಚಿಸಲು ಸಹಾಯ ಮಾಡಿತು. ಅದರ ನಂತರ ನಾನು 2 ವಾರಗಳ ನಂತರ ಆರ್ಪಿಕ್ಸ್ ಅನ್ನು ಬಳಸಿದೆ. ಅಭಿಮಾನ್ ಮಾಡಿದಂತೆಯೇ ಸಂಜೆ ನಾನು ಅದನ್ನು ಡ್ರಿಪ್ ಮೂಲಕ ನೀಡಿದ್ದೇನೆ. ಪರಿಣಾಮವಾಗಿ ಪಿನ್ಗಳು ಚೆನ್ನಾಗಿ ಬೆಳೆದವು ಮತ್ತು ಹಣ್ಣುಗಳ ಗಾತ್ರ ಮತ್ತು ಹೊಳಪು ಸುಧಾರಿಸಿತು. ನಾನು ಪ್ರಸ್ತುತ ಹೊಲದಲ್ಲಿ ಇನ್ನೂ ಆರ್ಬಿಕ್ಸ್ ನೀಡಿಲ್ಲ. 10 ದಿನಗಳಲ್ಲಿ ಅದನ್ನು ನೀಡಲು ಯೋಜಿಸಿದ್ದೇನೆ. 35 ದಿನಗಳಲ್ಲಿ ಹಣ್ಣುಗಳು 1 ಕಿಲೋಗ್ರಾಂಗೆ ಬೆಳೆದಿವೆ. ಪ್ರತಿ ಗಿಡಕ್ಕೆ ಸರಾಸರಿ 2 ಹಣ್ಣುಗಳಿವೆ. ಹಣ್ಣುಗಳ ಗುಣಮಟ್ಟವು ಉತ್ತಮ ಸ್ಥಿತಿಯಲ್ಲಿದೆ. ಹಿಂದಿನ ಹೊಲದಲ್ಲಿ ಬಳ್ಳಿಯ ಬೆಳವಣಿಗೆ ತುಂಬಾ ಕಡಿಮೆಯಾಗಿತ್ತು. ನೆಟ್ಟ ನಂತರ ಸಸ್ಯಗಳು ಸರಿಯಾಗಿ ಅಭಿವೃದ್ಧಿ ಹೊಂದಲಿಲ್ಲ. ಆ ಸಮಯದಲ್ಲಿ ಅಭಿಮಾನ್ ದ್ರವವನ್ನು ನೀಡಿದಾಗ 1 ವಾರದೊಳಗೆ ಸ್ಪಷ್ಟ ಬದಲಾವಣೆ ಕಂಡುಬಂದಿತು. ಬಳ್ಳಿಯ ಬೆಳವಣಿಗೆ ಹೆಚ್ಚಾಯಿತು ಮತ್ತು ಸಸ್ಯಗಳು ವೇಗವಾಗಿ ಬೆಳೆದವು. ಪರಿಣಾಮವಾಗಿ ಇಳುವರಿಯೂ ಹೆಚ್ಚಾಯಿತು. ಅದರ ನಂತರ ಆರ್ಪಿಕ್ಸ್ ನೀಡಿದ ನಂತರ ಮೊದಲು ಸರಿಯಾಗಿ ಬೆಳೆಯದ ಹಣ್ಣುಗಳು ಉತ್ತಮ ಗಾತ್ರಕ್ಕೆ ಬೆಳೆದವು. ಹಣ್ಣುಗಳ ಆಕಾರ ಮತ್ತು ಗುಣಮಟ್ಟ ಸುಧಾರಿಸಿತು. ಹೊಳಪಿನೊಂದಿಗೆ ಗುಣಮಟ್ಟ ಮಾರುಕಟ್ಟೆಗೆ ಲಭ್ಯವಿತ್ತು. ಎಪಿಕೆಎಸ್ ಆರ್ಗಾನಿಕ್ಸ್ನ ಈ 3 ಉತ್ಪನ್ನಗಳನ್ನು ಬಳಸಿ ನನಗೆ ಉತ್ತಮ ಅನುಭವವಾಯಿತು. 3 ಎಕರೆಗಳಿಂದ ಒಟ್ಟು 40 ಟನ್ಗಳವರೆಗೆ ಇಳುವರಿ ಪಡೆಯಲಾಯಿತು. ಪ್ರತಿ ಹಣ್ಣು 8 ರಿಂದ 10 ಕಿಲೋಗ್ರಾಂಗಳಷ್ಟು ಇಳುವರಿ ನೀಡಿತು. ಈ ಉತ್ಪನ್ನಗಳನ್ನು ಬಳಸಿದ ನಂತರ ಇಳುವರಿ ಹೆಚ್ಚಾಯಿತು ಮಾತ್ರವಲ್ಲದೆ ಇತರ ಔಷಧಿಗಳ ಬಳಕೆಯೂ ಕಡಿಮೆಯಾಯಿತು. ನನ್ನ ಅನುಭವದಲ್ಲಿ ಈ ಉತ್ಪನ್ನಗಳು ಕಲ್ಲಂಗಡಿ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ, ಹಣ್ಣಿನ ಗುಣಮಟ್ಟ ಮತ್ತು ಹೆಚ್ಚಿನ ಇಳುವರಿಯಲ್ಲಿ ಪರಿಣಾಮಕಾರಿಯಾಗಿದ್ದವು.